ಪ್ರಾಚೀನ ಕಾಲದ ಐತಿಹಾಸಿಕ ಪ್ರಮುಖ ಬಾವಿಗಳಲ್ಲಿ ಒಂದಾಗಿರುವಂಥ ಕಲಬುರಗಿಯ ವಾರ್ಡ್ ಸಂಖ್ಯೆ 40ರ ಬರ್ಫಿ ಖಾತಾ ಬಾವಿಯ ಭದ್ರತೆ ಗೋಡೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದ್ದು, ಈ ಕುರಿತು ಈ ಕಾಮಗಾರಿ ಮಾಡಿದ್ದಂಥ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ JDS ಮುಖಂಡ ಕೃಷ್ಣಾರೆಡ್ಡಿ ಆಗ್ರಹಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಮಾತ್ರವೇ ಈ ಬಾವಿಯ ಭದ್ರತೆ ಕೋಟೆಯನ್ನು ಪೂರ್ಣಗೊಂಡಿದ್ದು ಸದ್ಯ ಕುಸಿದು ಬಿದ್ದಿದೆ. ಕೆಲವು ದಿನಗಳಲ್ಲಿ ಗೋಡೆ ಕುಸಿತವಾಗಿರುವುದರಿಂದ ಕಾಮಗಾರಿಯ ಗುಣಮಟ್ಟದ ಕುರಿತು ಗಂಭೀರ ಅನುಮಾನಗಳು ವ್ಯಕ್ತವಾಗ್ತವೆ. ಈ ಹಿನ್ನೆಲೆ JDS ಮುಖಂಡ ಕೃಷ್ಣಾರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರ ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸಾರ್ವಜನಿಕ ಹಣವನ್ನ ವ್ಯರ್ಥಗೊಳಿಸುವಂತ ದುರ್ಬಲ ಕಾಮಗಾರಿ ನಡೆಯುತ್ತಿದೆ, ಇಂಥವರ ವಿರುದ್ಧ ಕಾನೂನು ಕ್ರಮ ಆಗಬೇಕೆಂದು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಆಗ್ರಹಿಸಿದ್ದಾರೆ. ನಿಂದ್ರ ನೋಡಿ, ನಿನ್ನೆ ನನಗೆ ಮಾಹಿತಿ ಬಂದಂಗ ಬರಫ್ ಖಾತಾ ಅಂತ ಇದು ಹಳಿ ಬಾವಿ, ಇದು ಒಂದು ಇತಿಹಾಸ ಬಾವಿ, ಇದು ಹಳಿ ಕಾಲದು. ಅದು ವಾರ್ಡ್ ನಂಬರ್ 40ನಲ್ಲಿ ಬರುತ್ತೆ ಅಂತ ಈಗ ತಾನೇ ಬೆಳಗ್ಗೆ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೂ ಮಾತಾಡಿದೆ, ಸಂಬಂಧಪಟ್ಟ JE ಅವ್ರಿಗೆ ಮಾತಾಡಿದೆ, ಅಸಿಸ್ಟೆಂಟ್ ಇಂಜಿನಿಯರ್ ಅವ್ರಿಗೂ ಮಾತಾಡಿದೆ. ಅವರು ಇದೇ ಹೇಳಿದ್ರು, ಸರ್ ಇದು ರೀಸೆಂಟಾಗಿ ನಾವು ಮಾಡಿದ್ದು, ಇದು ಹೆಂಗ್ ಬಿದ್ದದ ಅಂತ ನಾನು ಅವ್ರಿಗೆ ಪ್ರಶ್ನೆ ಹಾಕಿದಾಗ ಕಮಿಷನರ್ ಸಾಹೇಬರು ಬ್ರೀಫ್ ಮಾಡ್ತಾರೆ ನನಗೆ. ಅಲ್ಲಿ ಜಿಡೆದವರು ತಂದು ಅವ್ರದ್ದು ಡ್ರೈನ್ ಕನೆಕ್ಷನ್ ಏನದ ಅದು ಬಾವಿ ಕಾಂಪೌಂಡಿಗೆ ಹಸಿಯಾಗಿ ಬಿದ್ದದ ಅಂತ ಕಮಿಷನರ್ ಸಾಹೇಬ್ರು ಹೇಳ್ತಾರೆ. ನಾನು ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಇವತ್ತು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು 25-30 ಲಕ್ಷ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ತಿರ್ಗಾ ಕಾಂಟ್ರಾಕ್ಟರ್ದು ಬಿಲ್ನು ರಿಲೀಸ್ ಆಗಿದೆ. ಇವತ್ತು ನಾನು ಎನ್ಕ್ವೈರಿ ಮಾಡಿದ್ರೆ ಅದು ಕೆಲಸ ಹೆಂಗಾಗಿದೆ ಅಂದ್ರೆ ಕಳ್ಳರ ಕೆಲಸ ಅದು. ಈಗ ಮಾಧ್ಯಮದವ್ರು ತಾವು ಹೋಗಿ ಅದು ಸರ್ವೇನು ಮಾಡಿರಿ,
ಅದು ಸಿಮೆಂಟಿಂದ ಹಿಂಗ್ ಕೈ ಹತ್ತಿರ ಪೌಡರ್ ಬೀಳ್ತಾ ಇದೆ. ಈಗ ಅಲ್ಲಿ ಬಾವಿ ಹತ್ರ ಯಾರು ಇದ್ದಿದ್ದಿಲ್ಲ, ಅದೊಂದು ಪ್ರಶ್ನೆ. ಅಲ್ಲಿ ಸಪೋಸ್ ಯಾರೇ ಅಲ್ಲಿ ಇದ್ರೆ ಅವ್ರ ಮೇಲೆ ಬಿತ್ತು ಅಥವಾ ಅವರು ಬಿದ್ರು ತಗೊಂಡು ಅಂತ ಏನ್ರೇ ಪ್ರಾಬ್ಲಮ್ ಆದ್ರೆ ನಾಳೆ ಯಾರು ಇದಕ್ಕೆ ಜವಾಬ್ದಾರಿ? ದಕ್ಷಿಣ ಮಠದ ಶಾಸಕರ ಜವಾಬ್ದಾರಿಯಾ, ಅಲ್ಲಿ ಇದ್ದಂತ ಕಾರ್ಪೊರೇಟರ್ ಜವಾಬ್ದಾರಿಯಾ? ಮತ್ತೆ ನಮ್ದು KMP ಗ್ರೂಪ್ ಇದೆ, ಆಲ್ ಕಾರ್ಪೊರೇಟರ್ಸ್. ಅರ್ಧಾಗ ಅಲ್ಲಿ ಇದ್ದಂತ ಕಾರ್ಪೊರೇಟರ್ ಒಂದು 6 ದಿವಸದಿಂದ ಅದು ಅಪ್ಲೋಡ್ ಮಾಡ್ತಾರೆ ವಿಡಿಯೋ. ಏನಂತ ಅಪ್ಲೋಡ್ ಮಾಡ್ತಾರೆ? ಇದಕ್ಕೆ 30 ಲಕ್ಷ ರೂಪಾಯಿ